ಇಂಟೆಲಿಜೆನ್ಸ್ ಕೂಡ ಲಭ್ಯವಾಗ್ತಾ ಇದೆ. ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಈಗ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಜಮ್ಮು ಅಮೃತಸರ್ನಲ್ಲಿ ಸಂಪೂರ್ಣವಾಗಿ ಬ್ಲಾಕ್ಔಟ್. ಕಚ್ ಹೋಶಿಯಾರ್ಪುರ್ನಲ್ಲೂ ಕೂಡ ಲೈಟ್ಸ್ ಆಫ್ ಅನ್ನ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಹೋಗ್ತಿದ್ವಿ. ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಿದ್ವಿ. ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಜಮ್ಮು ಅಮೃತಸರ್ನಲ್ಲಿ ಕಂಪ್ಲೀಟ್ ಆಗಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬಂಕರ್ನಿಂದ ಹೊರಗಡೆ ಬರಬಾರದು ಅಂತ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ. ಸಾರ್ವಜನಿಕರಿಗೆ ಆದೇಶವನ್ನು ಕೊಟ್ಟಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಬೇಡಿ ಬಂಕರ್ನಿಂದ. ಕೆಲವೊಂದು ಭಾಗಗಳಲ್ಲಿ ಮನೆಯೊಳಗಿರ್ತಾರೆ, ಅವರೇನಾದ್ರೂ ಹೊರಗಡೆ ಬರುವಂತ ಪ್ರಯತ್ನ ಕೂಡ ಮಾಡಬೇಡಿ. ಕಂಪ್ಲೀಟ್ ಆಗಿ ಲೈಟ್ ಅನ್ನ ಆಫ್ ಮಾಡಿ ಅಂತ. ಜೊತೆಗೆ ಈಗ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗಿಬಿಟ್ಟಿದೆ. ಕಚ್ ಹೋಶಿಯಾರ್ಪುರ್ನಲ್ಲೂ ಕೂಡ ಲೈಟ್ಸ್ ಆಫ್. ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಕೂಡ ಮಾಡಲಾಗಿದೆ. ಜೊತೆಗೆ ಗಡಿ ಪ್ರದೇಶದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್. ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಓಟ್ ಯು ಅಭಿಷೇಕ್, ಕಂಟಿನ್ಯೂ ಮಾಡಿ. ನಿಕೇಶ್, ಒಂದು ನಾವು ಕೇವಲ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಒಂದೆರಡು ಪ್ರದೇಶಗಳನ್ನ ಅಂತ ನಾವು ಈ ಸದ್ಯದ ಮಟ್ಟಿಗೆ ಮೆನ್ಷನ್ ಮಾಡೋದಕ್ಕಿಂತ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಇರುವಂತಹ ಅಷ್ಟು ಬಾರ್ಡರ್ಗಳ ಏರಿಯಾಗಳನ್ನ ನಾವು ನೋಡೋದಾದ್ರೆ ಪೂಂಚ್ನಿಂದ ಆರಂಭವಾಗಬೇಕು. ಉರಿ ಇರುವಂತದ್ದು, ಕಚ್ ಇರುವಂತದ್ದು, ರಜೌರಿ ಇರುವಂತದ್ದು, ಕಾಶ್ಮೀರದ ಬಹುತೇಕ ಭಾಗಗಳಿರುವಂತದ್ದು, ಜಮ್ಮುವಿನ ಬಹುತೇಕ ಭಾಗಗಳಿರುವಂತದ್ದು, ರಾಜಸ್ಥಾನ ಇರುವಂತದ್ದು, ಗುಜರಾತ್ ಇರುವಂತದ್ದು, ಈ ಇಷ್ಟು ಪ್ರದೇಶಗಳಲ್ಲಿ ಇರುವಂತಹ ಪಂಜಾಬ್ನ ಪ್ರದೇಶಗಳಲ್ಲಿ ಇರುವಂತಹ ಅಷ್ಟು ಗಡಿ ಭಾಗಗಳಲ್ಲಿ ಈ ಸದ್ಯದ ಮಟ್ಟಿಗೆ ಡಿಫೆನ್ಸಿವ್ ಮೋಡ್ಗಿಂತ ಅಟ್ಯಾಕ್ ಮೋಡ್ ಆಕ್ಟಿವೇಟ್ ಆಗಿರುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಪಾಕಿಸ್ತಾನ ಒಂದು ಭಾಗದಲ್ಲಿ, ಅಂದ್ರೆ ಒಂದು ಲೈನ್ ಆಫ್ ಕಂಟ್ರೋಲ್ ಆಗಿರ್ಬೋದು, ಒಂದು ಬಾರ್ಡರ್ ನಲ್ಲಿ ಅಟ್ಯಾಕ್ ಮಾಡಿದೆ ಅಂತ ಮಾಹಿತಿ ಸೇನೆಗೆ ಲಭಿಸಿದ ಕೂಡಲೇ ತನ್ನ ಅಷ್ಟು ಬಾರ್ಡರ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆಗಬಹುದು ಅನ್ನೋ ಒಂದು ಕಾರಣದಿಂದಾಗಿ ಎಲ್ಲರೂ ಕೂಡ ತಮ್ಮ ಡಿಫೆನ್ಸಿವ್ ಮೋಡ್ ನಿಂದ ರಿಟಾಲಿಯೇಟರಿ ಮೋಡ್ಗೆ ಈಗಾಗಲೇ ಎಂಟರ್ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಬ್ಲಾಕ್ಔಟ್ ಅನ್ನ ಪಾಲಿಸಲಾಗ್ತಿರೋದು ಯಾಕೆ ಅಂದ್ರೆ, ಹೌದು ಒಂದಿಷ್ಟು ಕಡೆ ಕಣ್ಣಿಗೆ ಕಾಣುವಂತ ದೀಪ ಇದ್ರೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಬ್ಲಾಕ್ಔಟ್ ಮೆಷರ್ ಅನ್ನ ಪಾಲಿಸಲಾಗುತ್ತೆ. ಸೊ ದಟ್ ಸಿವಿಲಿಯನ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಅಟ್ಯಾಕ್ ಆಗದೇ ಇರಲಿ ಅಂತ. ಈ ಒಂದು ಟಾರ್ಗೆಟ್ಗಳು ನೇರವಾಗಿ ಯುದ್ಧದ ಬೇಸ್ಗಳ ಮೇಲಿತ್ತು ಅಂದ್ರೆ ಸೇನೆಯ ಬೇಸ್ ಮೇಲೆ ಇತ್ತು ಅಂದ್ರೆ ಸೇನೆ ಅದನ್ನ ರಿಟಾಲಿಯೇಟ್ ಮಾಡ್ಕೊಳ್ಳುತ್ತೆ, ಅದನ್ನ ಹೊಡೆದು ಉರುಳಿಸುತ್ತೆ. ಅದೇ ಒಂದು ಬೇಸ್ ಏನಾದ್ರೂ ಅಥವಾ ಅವರ ಟಾರ್ಗೆಟ್ ಏನಾದ್ರೂ ಸಾರ್ವಜನಿಕರ ಮೇಲೆ ಆಗಿದ್ರು ಅಂದ್ರೆ ಅದನ್ನೂ ಕೂಡ ಸೇನೆ ಹೊಡೆದಾಕತ್ತೆ. ಆದ್ರೆ ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ನೋವು, ಗಾಯ ಆಗಬಾರದು ಅನ್ನೋ ಕಾರಣದಿಂದಾಗಿ ಈ ಒಂದು ಬ್ಲಾಕ್ಔಟ್ ಮೆಷರ್ನ ಪಾಲಿಸ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ನಾವು ಇರುವಂತಹ ಸ್ಥಳದಲ್ಲೂ ಕೂಡ ಅರೌಂಡ್ 70% ಬ್ಲಾಕ್ಔಟ್ ಆಗಿರುವಂತದ್ದು. ಯಾವ ಸಂದರ್ಭದಲ್ಲಿ ಅಲ್ಲಿ ಅಟ್ಯಾಕ್ ಆಯಿತು ಜಮ್ಮುವಿನಲ್ಲಿ, ಈಗ ಕಾಶ್ಮೀರದಲ್ಲೂ ಕೂಡ ಬ್ಲಾಕ್ಔಟ್ ಪರಿಸ್ಥಿತಿ ಆರಂಭ ಮಾಡಿರುವಂತದ್ದು. ಸೊ ಇದು ಇಟ್ ಇಸ್ ಅ ಸೇಫ್ಟಿ ಪ್ರಿಕಾಷನ್ ಮೆಷರ್ ಅಂತ ಏನ್ ಹೇಳ್ತೀವಿ, ಅದನ್ನ ಭಾರತೀಯ ಸೇನೆ ಈಗಾಗಲೇ ಕೈಗೊಂಡಿರುವಂತದ್ದು. ಕಾದು ನೋಡಬೇಕಾಗುತ್ತೆ. ಈ ಬಾರ್ಡರ್ ಏರಿಯಾಗಳನ್ನ ಹೊರತುಪಡಿಸಿ ಮತ್ತೆ ಯಾವೆಲ್ಲ ಭಾಗಗಳಲ್ಲಿ ಈ ಒಂದು ಬ್ಲಾಕ್ಔಟ್ ಅನ್ನು ಮಾಡಲಾಗುತ್ತೆ, ಬದಲಾಗಿ ಅದರ ಜೊತೆಗೆ ಮತ್ತೆ ಯಾವ ಹೊಸ ವ್ಯವಸ್ಥೆಗಳಂದ್ರೆ ವಾಪಸ್ ಬಂಕರ್ಗಳಿಗೆ ಶಿಫ್ಟ್ ಮಾಡ್ತಾರಾ. ಇವತ್ತು 8 ಗಂಟೆ ಪ್ರೆಸ್ ಮೀಟ್ ನಂತರ ಒಂದಿಷ್ಟು ಜನರು ಖುಷಿಯಾಗಿದ್ರು, ವಾಪಸ್ ತಮ್ಮ ಮನೆಗಳಿಗೆ ತೆರಳಬಹುದು ಅಂತ. ಆದ್ರೆ ಈ ಅಷ್ಟು ಜನ ಖುಷಿಯಲ್ಲಿದ್ದವರು ವಾಪಸ್ ಅದೇ ಬಂಕರ್ಗಳಲ್ಲಿ ಉಳಿಯುವಂತಹ ಅನಿವಾರ್ಯತೆ ಎದುರಾಗಿರುವಂತದ್ದು. ಸೊ ಕಾದು ನೋಡುವ ತಂತ್ರ ಈ ಸದ್ಯ ಮಟ್ಟಿಗೆ ಸಿವಿಲಿಯನ್ಗಳು ಮಾಡ್ತಿರೋದು. ಆದ್ರೆ ಖಂಡಿತವಾಗಿಯೂ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಕೆಲವೇ ನಿಮಿಷಗಳು ಅಥವಾ ದಿನಗಳಲ್ಲಿ ಮಾಡುವಂತ ನಿರೀಕ್ಷೆ ನಮಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಈಗಾಗಲೇ ಗಮನಿಸ್ತಾ ಇದ್ವಿ, ಅಭಿಷೇಕ್ ಅವರು ಕೂಡ ಜಮ್ಮು ಕಾಶ್ಮೀರದಿಂದನೇ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರು. ಸಾಕಷ್ಟು ಅನಲೈಸ್ ಕೂಡ ಮಾಡ್ತಾ ಇದ್ವಿ. ಏನಾಗ್ತಾ ಇದೆ, ಏನಾಗಬಹುದು ಮುಂದೆ, ಭಾರತೀಯ ಸೇನೆ ಇದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡಬಹುದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದೆ. ಬಹಳ ಪ್ರಮುಖವಾಗಿ ಸಾಂಬಾದಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಂಬಾನೇ ಯಾಕೆ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಪರ್ವತ ಶ್ರೇಣಿ ಇರುವಂತದ್ದು ಸಂದರ್ಭದಲ್ಲಿ ಎಲ್ಲ ಡುಬಾಕು ಚೈನಾದಿಂದೆಲ್ಲ ಸಪ್ಲೈ ಮಾಡ್ಕೊಂಡಿದ್ದಾವೆ ಪಾಕಿಸ್ತಾನದವರು. ಜಾಸ್ತಿ ಏನು ಹಾರಲ್ಲ, ಒಂದು 50 ಕಿಲೋಮೀಟರ್ ಆ ತರ ಎಲ್ಲ ಇದ್ರೆ, ಈ ಸಾಂಬಾ ಇಲ್ಲೆಲ್ಲ ಗಡಿ ಪ್ರದೇಶ ಏನಂತ ಹೇಳಿ ಸ್ವಲ್ಪ ಸಮತಟ್ಟಾಗಿದೆ. ಅಲ್ಲಿಂದ ಹಾರಿಸಿದ್ರೆ ಒಂದು 50 ಮೀಟರ್ ಜಾಸ್ತಿ ಹಾರಬಹುದು. ಈ ಕಾರಣದಿಂದ ಈ ರಾಜಸ್ಥಾನ, ಪಂಜಾಬ್ ಈ ಭಾಗದಲ್ಲಿ ಸಾಕಷ್ಟು ಇವರು ಉಪಟಳ ಜಾಸ್ತಿ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗ ಶುರು ಹಂಚಿಕೊಂಡ್ರು. ಸೊ ಅಲ್ಲೆಲ್ಲವೂ ಕೂಡ ಈಗಾಗಲೇ ಜಮ್ಮು ಅಲ್ಲಿ ಪ್ರದೇಶದಲ್ಲೂ ಕೂಡ ಈಗಾಗಲೇ ಬ್ಲಾಕ್ಔಟ್ ಕೂಡ ಘೋಷಣೆ ಮಾಡಲಾಗಿದೆ. ಬಂಕರ್ ಒಳಗೆ ಇರಬೇಕು ಅಂತ ಹೇಳಿದ್ರು. ಬಟ್ ಇಲ್ಲೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು. 8 ಗಂಟೆಗೆ ಬಂದು ಭಾಷಣ ಮಾಡಿದ್ರು, ಶುರು ಹಂಚಿಕೊಂಡು ಆಯಿತು. ಮೊನ್ನೆ ಡೊನಾಲ್ಡ್ ಟ್ರಂಪ್ ಬಂದು ಟ್ವೀಟ್ ಮಾಡಿದ್ರು, 2 ದೇಶದ ನಡುವೆ ಸಂಧಾನ ಆಯಿತು, ಕದನ ವಿರಾಮ ಆಯಿತು ಅಂತ. ಇನ್ನೊಂದು ಕಡೆಯಲ್ಲಿ ಮಿಲಿಟರಿ ಅವರು ಹೇಳ್ತಾ ಇದ್ರೆ ನಮ್ಮವರು ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಅಂತ ಹೇಳ್ತಿದ್ದಾರೆ. ಭಯೋತ್ಪಾದಕರನ್ನು ನಾವು ಮಟ್ಟ ಹಾಕದೆ ಬಿಡೋಲ್ಲ, ನಮ್ಮ ಏನಿದ್ರು ಯುದ್ಧ ಭಯೋತ್ಪಾದಕರ ವಿರುದ್ಧ.
ಸೊ ನಮ್ದು ಪಾಕಿಸ್ತಾನದ ನಾಗರಿಕರ ಮೇಲೆ ಅಲ್ಲ ಅಂತ ನಮ್ಮ ದೇಶದ ನಾಗರಿಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಆದ್ರೆ ಈ ಆಪಿ ಪಾಕಿಸ್ತಾನದವರು ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ನಾಗರಿಕರು ಸ್ಕೂಲು ಇಲ್ಲೆಲ್ಲ ದಾಳಿಯನ್ನ ನಡೆಸ್ತಾ ಇದ್ರೆ ಇವ್ರನ್ನ ಹಾಗೆ ಬಿಡ್ಬೇಕಾ? ಯಾವತ್ತೂ ಕೂಡ ಇಷ್ಟೊಂದು ಶಾಂತಿ ಒಳ್ಳೆಯದಲ್ಲ. ಅದ್ರ ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಅಲ್ಲಿ ಅಜಿತ್ ದೋವಲ್ ಇರ್ಬೋದು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ, ರಾಜನಾಥ್ ಸಿಂಗ್ ಅಥವಾ ಸಿಡಿಎಸ್ ಅವರು ಇವರೆಲ್ಲ ಸ್ವಲ್ಪ ಹಿಂದಿದ್ರೆ ಮುಂದೆ ಹೋಗ್ಬೋದು. ಒಂದೇ ಸತಿ ಹೋಗಿ ಕೈ ಸುತ್ಕೊಳ್ಳೋದು ಬೇಡ ಅಂತ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಮಾಜಿ ಕರ್ನಲ್ ಆದಂತಹ ಮೋಹನ್ ಚಿತ್ತಲ್ ಅವರು ಕೂಡ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಏನ್ ಕತೆ ಸರ್? ಒಂದ್ ಕಡೆ ಮೊನ್ನೆ ಅಷ್ಟೇ ನೋಡಿದ್ವಿ, ಈ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ, ಸಂಧಾನ ಈಗಾಗಲೇ ಈ ಕದನ ವಿರಾಮ ಘೋಷಣೆ ಆಯಿತು ಎರಡು ಕಡೆಯವರಿಂದ ಅಂತ. ಅದರ ಬೆನ್ನಿಗೆ ಕೇವಲ 3 ಗಂಟೆಯಲ್ಲೇ ಡ್ರೋನ್ ದಾಳಿ ಮಾಡಿದ್ರು ಭಾರತದ ಮೇಲೆ. ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಇದಾದ್ರ ಮೇಲೆ ಮತ್ತೆ ಡ್ರೋನ್ ದಾಳಿ. ಏನಾಗ್ತಾ ಇದೆ ಈಗ? ನೆಕ್ಸ್ಟ್ ನಿರ್ಧಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಭಾರತ? ಶಕ್ತಿ ಅವರು ಮಾತಾಡೋದಾ? ಸರ್ ನಮಸ್ತೆ. ಹೇಳಿ ಹೇಳಿ. ಶೆಟ್ಟಿ ಅಲ್ಲ ಸರ್, ನಾನು ನಿಕೇಶ್ ಕೊಠಾರಿ ಮಾತಾಡ್ತಿರೋ. ನಿಕೇಶ್ ಅವರೇ ನಮಸ್ತೆ. ನಮಸ್ತೆ. ನಾನು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಒಂದು ಮಾತ್ರ ಸ್ಪಷ್ಟ ಇದೆ ಸರ್ ಇದರಲ್ಲಿ. ಡೊನಾಲ್ಡ್ ಟ್ರಂಪ್ ನಮ್ಮ ಅಪ್ಪನ, ನಮ್ಮ ಮಾಮನ, ನಮ್ಮ ಕಾಕಾನ ಅವನ 35 ಸೆಕೆಂಡಿನ ಟ್ವಿಟರ್ ಮೇಲೆ ನಾವು ಸೀಸ್ ಫೈರ್ ಮಾಡಿದ್ವಿ. ಆ ನಂತರ ನರೇಂದ್ರ ಮೋದಿ ಅವರು 8 ಗಂಟೆಗೆ ಸ್ಟಾರ್ಟ್ ಮಾಡಿದ ಭಾಷಣ 8:20ಕ್ಕೆ ನಿಲ್ಲಿಸಿದ್ರು. ಅದರಲ್ಲಿ ಯಾವುದೇ ತರಹದ ಯಾಕೆ ನಾವು ಸೀಸ್ ಫೈರ್ ಮಾಡಿದ್ವಿ ಅನ್ನೋದು ಯಾವುದೇ ರಿಪ್ಲೈ ಇದ್ದಿದ್ದಿಲ್ಲ. ಆ ಸಡನ್ ಆಗಿ ಈಗ ಜಮ್ಮು ಸೆಕ್ಟರ್ ನಲ್ಲಿ ಅವರು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಉತ್ತರ ಕೊಡಬೇಕು, ಆಪ್ ಗೋಲಿ ಮಾರಂಗೆ ಅಥವಾ ಗೋಲಾ ಮಾರಂಗೆ. ಈಗ ಗೋಲಾ ಮಾಡ್ತಾ ಇದ್ದಾರ? ಏನ್ ಸರ್ ಏನ್ ನಡೀತಾ ಇದೆ ಈ ದೇಶದಲ್ಲಿ? ಅಲ್ಲ, ಈಗ ನಾವು ಸೈಲೆಂಟ್ ಆಗಿದ್ದೀವಿ ಅಂತಂದ್ರೆ ಸೌಂಡ್ ಕೂಡ ಅಷ್ಟೇ ಜೋರಾಗಿರುತ್ತೆ ಅಂತ ಅರ್ಥ ಅಲ್ವಾ ಮೋಹನ್ ಅವರೇ? ಸರ್, with all due respect to Narendra Modi ji and his government and his National Security Advisor and their chief and their CDS, ಸರ್ ನಂದು ವಾಯ್ಸ್ ಏಕೋ ಆಗ್ತಾ ಇದೆ. ಈಗ 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 ಸರ್ ಇದೆ. ಸರ್ ಒಂದ್ ಮಾತು ಹೇಳಿದ್ ನಿಮ್ಗೆ, 8ರಿಂದ 8:20ವರೆಗೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಹೆಸರು ಫಸ್ಟ್ ಟೈಮ್ ತಗೊಂಡ್ರು. ಹ್ಯಾಟ್ಸ್ ಆಫ್ ಟು ಹಿಮ್. ಆ ನಂತರ 7 ಪಾಯಿಂಟ್ಸ್ ನಮ್ದು ಏನ್ ನಿರ್ಧಾರಿತ ಅದು ಕೂಡ ಅವ್ರು ಹೇಳಿದ್ರು. ಒಂದು ಮಾತು, ಯಾಕೆ ನಾನು ಸೀಸ್ ಫೈರ್ ಮಾಡಿದ್ದೇನೆ, ಅವರು ಒಂದೇ ಹೇಳಿದ್ರು, ಪಾಕಿಸ್ತಾನ್ ಗಿಡಗಡ ಗಯಾ ಇಸ್ಲಿಯೇ ಹಮ್ನೆ. ಯಾಕೆ ಸರ್? ನಮ್ ಎಲ್ಲಾನು ಕೂಡ ರೆಡಿ ಇತ್ತು. 1-2 ದಿವಸ ನಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ನಮ್ಮ ಸುಖೋಯಿ, ಮಿರಾಜು, ಆಮೇಲೆ ಮಿಕ್ಕಿದೆಲ್ಲ ಏರ್ಕ್ರಾಫ್ಟ್ಗಳು ಒಂದು ಬಂಬಾರ್ಡಿಂಗ್ ಮಾಡಿ INS ವಿಕ್ರಾಂತ್ ಕರಾಚಿನ ಡಿಸ್ಟರ್ಬ್ ಮಾಡಿ ಆಮೇಲೆ ಆಯ್ತಪ್ಪ ನೀ ಹೇಳಿದ್ಯಲ್ಲ ನಾ ಸೀಸ್ ಫೈರ್ಗೆ ಒಪ್ಕೋತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಬೇಕಾಗಿತ್ತಲ್ಲ. ಈ ನೆವರ್ ಮೆನ್ಷನ್ಡ್ that I was in the pressure of American president. ಅಲ್ಲ, ಅಮೆರಿಕನ್ ಪ್ರೆಷರ್ ಇಂದ ಅವರು ಒಳಗಾದ್ರ ಅಥವಾ ಭಾರತದ ನಾಗರಿಕರ ಹಿತದೃಷ್ಟಿಯಿಂದ ಆ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರ? ಅದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈಗ. ಅಲ್ಲ ಸರ್, ಭಾರತದ 140 ಕೋಟಿ ಜನರು ಮೋದಿ ಅವರ ಮತ್ತು ಭಾರತೀಯ ಸೇನೆಯ ಬೆನ್ನೆಲುಬಾಗಿ ನಿಂತಿತ್ತು. ನಾವು ಅವರ ರನ್ವೇಗಳನ್ನ ಡಿಸ್ಟ್ರಾಯ್ ಮಾಡಿದ್ವಿ. ನಮ್ಮ ಎಲ್ಲಾ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಡಿಸ್ಟ್ರಾಯ್ ಮಾಡಿದ್ವಿ. ಅದು ಎಂಥ ಕಥೆ ಸರ್? ವಿದಿನ್
3 o'clock he does a tweet, and 5 o'clock we are asking for the ceasefire, and 5:45 they are again defying the ceasefire. Even after tonight 8 o'clock to 8:20, again now we are hearing the news, and ये कहाँ गया 56 इंच का छाती जो देश को बोला है कि हम रिटेलिएट करेंगे, and no action from our army now. ಮೋಹನ್ ಅವರೇ ಹಾಗೆ ಸಂಪರ್ಕದಲ್ಲಿ ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಸಿಗ್ತಾ ಕೂಡ ಲಭ್ಯವಾಗ್ತಾ ಇದೆ. ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಈಗ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಜಮ್ಮು ಅಮೃತಸರ್ನಲ್ಲಿ ಸಂಪೂರ್ಣವಾಗಿ ಬ್ಲಾಕ್ಔಟ್, ಕಚ್, ಹೋಶಿಯಾರ್ಪುರ್ನಲ್ಲೂ ಕೂಡ ಲೈಟ್ಸ್ ಆಫ್ ಅನ್ನ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಹೋಗ್ತಿದ್ವಿ. ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಿದ್ವಿ. ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಜಮ್ಮು ಅಮೃತಸರ್ನಲ್ಲಿ ಕಂಪ್ಲೀಟ್ ಆಗಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬಂಕರ್ನಿಂದ ಹೊರಗಡೆ ಬರಬಾರದು ಅಂತ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ. ಸಾರ್ವಜನಿಕರಿಗೆ ಆದೇಶವನ್ನು ಕೊಟ್ಟಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಬೇಡಿ ಬಂಕರ್ನಿಂದ. ಕೆಲವೊಂದು ಭಾಗಗಳಲ್ಲಿ ಮನೆಯೊಳಗಿರ್ತಾರೆ, ಅವರೇನಾದ್ರೂ ಹೊರಗಡೆ ಬರುವಂತ ಪ್ರಯತ್ನ ಕೂಡ ಮಾಡಬೇಡಿ. ಕಂಪ್ಲೀಟ್ ಆಗಿ ಲೈಟ್ ಅನ್ನ ಆಫ್ ಮಾಡಿ ಅಂತ. ಜೊತೆಗೆ ಈಗ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗ್ಬಿಟ್ಟಿದೆ. ಕಚ್, ಹೋಶಿಯಾರ್ಪುರ್ನಲ್ಲೂ ಕೂಡ ಲೈಟ್ಸ್ ಆಫ್. ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಕೂಡ ಮಾಡಲಾಗಿದೆ. ಜೊತೆಗೆ ಗಡಿ ಪ್ರದೇಶದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು. ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್, ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ವಾಟ್ ಯು ಅಭಿಷೇಕ್, ಕಂಟಿನ್ಯೂ ಮಾಡಿ. ನಿಕೇಶ್, ಒಂದು ನಾವು ಕೇವಲ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಒಂದೆರಡು ಪ್ರದೇಶಗಳನ್ನ ಅಂತ ನಾವು ಈ ಸದ್ಯದ ಮಟ್ಟಿಗೆ ಮೆನ್ಷನ್ ಮಾಡೋದಕ್ಕಿಂತ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಇರುವಂತಹ ಅಷ್ಟು ಬಾರ್ಡರ್ಗಳ ಏರಿಯಾಗಳನ್ನ ನಾವು ನೋಡೋದಾದ್ರೆ ಪೂಂಚ್ನಿಂದ ಆರಂಭವಾಗಬೇಕು. ಉರಿ ಇರುವಂತದ್ದು, ಕಚ್ ಇರುವಂತದ್ದು, ರಜೌರಿ ಇರುವಂತದ್ದು, ಕಾಶ್ಮೀರದ ಬಹುತೇಕ ಭಾಗಗಳಿರುವಂತದ್ದು, ಜಮ್ಮುವಿನ ಬಹುತೇಕ ಭಾಗಗಳಿರುವಂತದ್ದು, ರಾಜಸ್ಥಾನ ಇರುವಂತದ್ದು, ಗುಜರಾತ್ ಇರುವಂತದ್ದು, ಈ ಇಷ್ಟು ಪ್ರದೇಶಗಳಲ್ಲಿ ಇರುವಂತಹ ಪಂಜಾಬ್ನ ಪ್ರದೇಶಗಳಲ್ಲಿ ಇರುವಂತಹ ಅಷ್ಟು ಗಡಿ ಭಾಗಗಳಲ್ಲಿ ಈ ಸದ್ಯದ ಮಟ್ಟಿಗೆ ಡಿಫೆನ್ಸಿವ್ ಮೋಡ್ಗಿಂತ ಅಟ್ಯಾಕ್ ಮೋಡ್ ಆಕ್ಟಿವೇಟ್ ಆಗಿರುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಪಾಕಿಸ್ತಾನ ಒಂದು ಭಾಗದಲ್ಲಿ, ಅಂದ್ರೆ ಒಂದು ಲೈನ್ ಆಫ್ ಕಂಟ್ರೋಲ್ ಆಗಿರ್ಬೋದು, ಒಂದು ಬಾರ್ಡರ್ ನಲ್ಲಿ ಅಟ್ಯಾಕ್ ಮಾಡಿದೆ ಅಂತ ಮಾಹಿತಿ ಸೇನೆಗೆ ಲಭಿಸಿದ ಕೂಡಲೇ ತನ್ನ ಅಷ್ಟು ಬಾರ್ಡರ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆಗಬಹುದು ಅನ್ನೋ ಒಂದು ಕಾರಣದಿಂದಾಗಿ ಎಲ್ಲರೂ ಕೂಡ ತಮ್ಮ ಡಿಫೆನ್ಸಿವ್ ಮೋಡ್ ನಿಂದ ರಿಟಾಲಿಯೇಟರಿ ಮೋಡ್ಗೆ ಈಗಾಗಲೇ ಎಂಟರ್ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಬ್ಲಾಕ್ಔಟ್ ಅನ್ನ ಪಾಲಿಸಲಾಗ್ತಿರೋದು ಯಾಕೆ ಅಂದ್ರೆ, ಹೌದು ಒಂದಿಷ್ಟು ಕಡೆ ಕಣ್ಣಿಗೆ ಕಾಣುವಂತ ದೀಪ ಇದ್ರೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಬ್ಲಾಕ್ಔಟ್ ಮೆಷರ್ ಅನ್ನ ಪಾಲಿಸಲಾಗುತ್ತೆ. ಸೊ ದಟ್ ಸಿವಿಲಿಯನ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಅಟ್ಯಾಕ್ ಆಗದೇ ಇರಲಿ ಅಂತ. ಈ ಒಂದು ಟಾರ್ಗೆಟ್ಗಳು ನೇರವಾಗಿ ಯುದ್ಧದ ಬೇಸ್ಗಳ ಮೇಲಿತ್ತು ಅಂದ್ರೆ ಸೇನೆಯ ಬೇಸ್ ಮೇಲೆ ಇತ್ತು ಅಂದ್ರೆ ಸೇನೆ ಅದನ್ನ ರಿಟಾಲಿಯೇಟ್ ಮಾಡ್ಕೊಳ್ಳುತ್ತೆ, ಅದನ್ನ ಹೊಡೆದು ಉರುಳಿಸುತ್ತೆ. ಅದೇ ಒಂದು ಬೇಸ್ ಏನಾದ್ರೂ ಅಥವಾ ಅವರ ಟಾರ್ಗೆಟ್ ಏನಾದ್ರೂ ಸಾರ್ವಜನಿಕರ ಮೇಲೆ ಆಗಿದ್ರು ಅಂದ್ರೆ ಅದನ್ನೂ ಕೂಡ ಸೇನೆ ಹೊಡೆದಾಕತ್ತೆ. ಆದ್ರೆ ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ನೋವು, ಗಾಯ ಆಗಬಾರದು ಅನ್ನೋ ಕಾರಣದಿಂದಾಗಿ ಈ ಒಂದು ಬ್ಲಾಕ್ಔಟ್ ಮೆಷರ್ ನ ಪಾಲಿಸ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ನಾವು ಇರುವಂತಹ ಸ್ಥಳದಲ್ಲೂ ಕೂಡ ಅರೌಂಡ್ 70% ಬ್ಲಾಕ್ಔಟ್ ಆಗಿರುವಂತದ್ದು. ಯಾವ ಸಂದರ್ಭದಲ್ಲಿ ಅಲ್ಲಿ ಅಟ್ಯಾಕ್ ಆಯಿತು ಜಮ್ಮುವಿನಲ್ಲಿ, ಈಗ ಕಾಶ್ಮೀರದಲ್ಲೂ ಕೂಡ ಬ್ಲಾಕ್ಔಟ್ ಪರಿಸ್ಥಿತಿ ಆರಂಭ ಮಾಡಿರುವಂತದ್ದು. ಸೊ ಇದು ಇಟ್ ಇಸ್ ಅ ಸೇಫ್ಟಿ ಪ್ರಿಕಾಷನ್ ಮೆಷರ್ ಅಂತ ಏನ್ ಹೇಳ್ತೀವಿ, ಅದನ್ನ ಭಾರತೀಯ ಸೇನೆ ಈಗಾಗಲೇ ಕೈಗೊಂಡಿರುವಂತದ್ದು. ಕಾದು ನೋಡಬೇಕಾಗುತ್ತೆ ಈ ಬಾರ್ಡರ್ ಏರಿಯಾಗಳನ್ನ ಹೊರತುಪಡಿಸಿ ಮತ್ತೆ ಯಾವೆಲ್ಲ ಭಾಗಗಳಲ್ಲಿ ಈ ಒಂದು ಬ್ಲಾಕ್ಔಟ್ ಅನ್ನ ಮಾಡಲಾಗುತ್ತೆ. ಬದಲಾಗಿ ಅದರ ಜೊತೆಗೆ ಮತ್ತೆ ಯಾವ ಹೊಸ ವ್ಯವಸ್ಥೆಗಳಂದ್ರೆ ವಾಪಸ್ ಬಂಕರ್ಗಳಿಗೆ ಶಿಫ್ಟ್ ಮಾಡ್ತಾರಾ. ಇವತ್ತು 8 ಗಂಟೆ ಪ್ರೆಸ್ ಮೀಟ್ ನಂತರ ಒಂದಿಷ್ಟು ಜನರು ಖುಷಿಯಾಗಿದ್ರು, ವಾಪಸ್ ತಮ್ಮ ಮನೆಗಳಿಗೆ ತೆರಳಬಹುದು ಅಂತ. ಆದ್ರೆ ಈ ಅಷ್ಟು ಜನ ಖುಷಿಯಲ್ಲಿದ್ದವರು ವಾಪಸ್ ಅದೇ ಬಂಕರ್ಗಳಲ್ಲಿ ಉಳಿಯುವಂತಹ ಅನಿವಾರ್ಯತೆ ಎದುರಾಗಿರುವಂತದ್ದು. ಸೊ ಕಾದು ನೋಡುವ ತಂತ್ರ ಈ ಸದ್ಯ ಮಟ್ಟಿಗೆ ಸಿವಿಲಿಯನ್ಗಳು ಮಾಡ್ತಿರೋದು. ಆದ್ರೆ ಖಂಡಿತವಾಗಿಯೂ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಕೆಲವೇ ನಿಮಿಷಗಳು ಅಥವಾ ದಿನಗಳಲ್ಲಿ ಮಾಡುವಂತ ನಿರೀಕ್ಷೆ ನಮಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಈಗಾಗಲೇ ಗಮನಿಸ್ತಾ ಇದ್ವಿ, ಅಭಿಷೇಕ್ ಅವರು ಕೂಡ ಜಮ್ಮು ಕಾಶ್ಮೀರದಿಂದನೇ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರು. ಸಾಕಷ್ಟು ಅನಲೈಸ್ ಕೂಡ ಮಾಡ್ತಾ ಇದ್ರು. ಏನಾಗ್ತಾ ಇದೆ, ಏನಾಗಬಹುದು ಮುಂದೆ ಅನ್ನೋದು. ಭಾರತೀಯ ಸೇನೆ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬಹುದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹಂಚಿಕೊಡ್ತಾ ಇದೆ. ಬಹಳ ಪ್ರಮುಖವಾಗಿ ಸಾಂಬಾದಲ್ಲಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಂಬಾನೇ ಯಾಕೆ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಪರ್ವತ ಶ್ರೇಣಿ ಇರುವಂತದ್ದು ಸಂದರ್ಭದಲ್ಲಿ ಎಲ್ಲ ಡುಬಾಕು ಚೈನಾದಿಂದೆಲ್ಲ ಸಪ್ಲೈ ಮಾಡ್ಕೊಂಡಿದ್ದಾವೆ ಪಾಕಿಸ್ತಾನದವರು. ಜಾಸ್ತಿ ಏನು ಹಾರಲ್ಲ, ಒಂದು 50 ಕಿಲೋಮೀಟರ್ ಆ ತರ ಎಲ್ಲ ಇದ್ರೆ, ಈ ಸಾಂಬಾ ಇಲ್ಲೆಲ್ಲ ಗಡಿ ಪ್ರದೇಶ ಏನಂತ ಹೇಳಿ ಸ್ವಲ್ಪ ಸಮತಟ್ಟಾಗಿದೆ. ಅಲ್ಲಿಂದ ಹಾರಿಸಿದ್ರೆ ಒಂದು 50 ಮೀಟರ್ ಜಾಸ್ತಿ ಹಾರಬಹುದು. ಈ ಕಾರಣದಿಂದ ಈ ರಾಜಸ್ಥಾನ, ಪಂಜಾಬ್ ಈ ಭಾಗದಲ್ಲಿ ಸಾಕಷ್ಟು ಇವರು ಉಪಟಳ ಜಾಸ್ತಿ ಆಗ್ತಾ ಇದೆ.
ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗ ಶುರು ಹಂಚ್ಕೊಂಡ್ರು. ಸೊ ಅಲ್ಲೆಲ್ಲವೂ ಕೂಡ ಈಗಾಗಲೇ ಜಮ್ಮು ಅಲ್ಲಿ ಪ್ರದೇಶದಲ್ಲೂ ಕೂಡ ಈಗಾಗಲೇ ಬ್ಲಾಕ್ಔಟ್ ಕೂಡ ಘೋಷಣೆ ಮಾಡಲಾಗಿದೆ. ಬಂಕರ್ ಒಳಗೆ ಇರಬೇಕು ಅಂತ ಹೇಳಿದ್ರು. ಬಟ್ ಇಲ್ಲೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು. 8 ಗಂಟೆಗೆ ಬಂದು ಭಾಷಣ ಮಾಡಿದ್ರು, ಶುರು ಹಂಚ್ಕೊಂಡು ಆಯಿತು. ಮೊನ್ನೆ ಡೊನಾಲ್ಡ್ ಟ್ರಂಪ್ ಬಂದು ಟ್ವೀಟ್ ಮಾಡಿದ್ರು, ಎರಡು ದೇಶದ ನಡುವೆ ಸಂಧಾನ ಆಯಿತು, ಕದನ ವಿರಾಮ ಆಯಿತು ಅಂತ. ಇನ್ನೊಂದು ಕಡೆಯಲ್ಲಿ ಮಿಲಿಟರಿ ಅವರು ಹೇಳ್ತಾ ಇದ್ರೆ ನಮ್ಮವರು ಸೊ ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಅಂತ ಹೇಳ್ತಿದ್ದಾರೆ. ಭಯೋತ್ಪಾದಕರನ್ನು ನಾವು ಮಟ್ಟ ಹಾಕದೆ ಬಿಡೋಲ್ಲ, ನಮ್ಮ ಏನಿದ್ರು ಯುದ್ಧ ಭಯೋತ್ಪಾದಕರ ವಿರುದ್ಧ. ಸೊ ನಮ್ದು ಪಾಕಿಸ್ತಾನದ ನಾಗರಿಕರ ಮೇಲೆ ಅಲ್ಲ ಅಂತ ನಮ್ಮ ದೇಶದ ನಾಗರಿಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾರೆ. ಆದ್ರೆ ಈ ಪಾಪಿ ಪಾಕಿಸ್ತಾನದವರು ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ, ನಾಗರಿಕರು, ಸ್ಕೂಲು, ಇಲ್ಲೆಲ್ಲ ದಾಳಿಯನ್ನ ನಡೆಸ್ತಾ ಇದ್ರೆ ಇವ್ರನ್ನ ಹಾಗೆ ಬಿಡ್ಬೇಕಾ? ಯಾವತ್ತೂ ಕೂಡ ಇಷ್ಟೊಂದು ಶಾಂತಿ ಒಳ್ಳೆಯದಲ್ಲ. ಅದ್ರ ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಅಲ್ಲಿ ಅಜಿತ್ ದೋವಲ್ ಇರ್ಬೋದು, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ, ರಾಜನಾಥ್ ಸಿಂಗ್ ಅಥವಾ CDS ಅವರು, ಇವರೆಲ್ಲ ಸ್ವಲ್ಪ ಹಿಂದಿದ್ರೆ ಮುಂದೆ ಹೋಗ್ಬೋದು. ಒಂದೇ ಸತಿ ಹೋಗಿ ಕೈ ಸುಟ್ಕೊಳ್ಳೋದು ಬೇಡ ಅಂತ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಮಾಜಿ ಕರ್ನಲ್ ಆದಂತಹ ಮೋಹನ್ ಚಿತ್ತಲ್ ಅವರು ಕೂಡ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಏನ್ ಕತೆ ಸರ್? ಒಂದ್ ಕಡೆ ಮೊನ್ನೆ ಅಷ್ಟೇ ನೋಡಿದ್ವಿ, ಈ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ, ಸಂಧಾನ ಈಗಾಗಲೇ ಈ ಕದನ ವಿರಾಮ ಘೋಷಣೆ ಆಯಿತು ಎರಡು ಕಡೆಯವರಿಂದ ಅಂತ. ಅದರ ಬೆನ್ನಿಗೆ ಕೇವಲ 3 ಗಂಟೆಯಲ್ಲೇ ಡ್ರೋನ್ ದಾಳಿ ಮಾಡಿದ್ರು ಭಾರತದ ಮೇಲೆ. ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಇದಾದ್ರ ಮೇಲೆ ಮತ್ತೆ ಡ್ರೋನ್ ದಾಳಿ. ಏನಾಗ್ತಾ ಇದೆ ಈಗ? ನೆಕ್ಸ್ಟ್ ನಿರ್ಧಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಭಾರತ?